ನಮಸ್ತೆ, ನಾನು ಅರವಿಂದ್ ಶರ್ಮಾ, ಸಾಮಾಜಿಕ ಚಳವಳಿಗಾರರು, ಮೈಸೂರು. ಇವತ್ತು 2026ನೇ ಸಾಲಿನ ಶೈಕ್ಷಣಿಕ ಸಾಲು ಇನ್ನೇನು ಬರ್ತಾ ಇದೆ, ಜನವರಿ ಫೆಬ್ರವರಿನಲ್ಲಿ. ಈ ಒಂದು ಕರಾಳ ದಂಧೆ ಎಲ್ಲ ಪೋಷಕರ ಮೇಲೆ ಹೊರೆ ಆಗ್ತಾ ಇದೆ. ಈ ದಂಧೆಯ ಅಶ್ಲೀಯತೆ ಏನು ಅಂತಂದರೆ, ಇವತ್ತಿನ ದಿನಗಳಲ್ಲಿ ಕರ್ನಾಟಕ ಎಜುಕೇಷನ್ ಆ್ಯಕ್ಟ್ 1995 ಈ ಒಂದು ಆ್ಯಕ್ಟ್ ಅಡಿನಲ್ಲಿ ಶಾಲಾ ಪೋಷಕರ ಮೇಲೆ ಯಾವುದೇ ರೀತಿಯ ಒತ್ತಡ ಹಾಕಂಗಿಲ್ಲ. ಪಠ್ಯಪುಸ್ತಕಗಳು, ಶಾಲಾ ಸಮವಸ್ತ್ರಗಳು ಹಾಗೂ ಇನ್ನಿತರೆ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಹೊರಗಡೆ ತೊಗೋಬೇಕು ಅಂತಂದ್ಬಿಟ್ಟು ಒತ್ತಡ ಹಾಕೋಂಗಿಲ್ಲ ಅಂತ ಆ್ಯಕ್ಟ್ ಹೇಳುತ್ತೆ. ನಾವು ಮಾನ್ಯ DDP ಅವರು ಕೂಡ ಈ ವಿಚಾರವಾಗಿ ದೂರರ್ಜಿಯನ್ನು ಕೊಟ್ಟಿದ್ದೀವಿ. ಈ ದೂರರ್ಜಿ ಕೊಟ್ಟಿದ್ದಂಥ ಸಂದರ್ಭದಲ್ಲೂ ಕೂಡ ಈ ಮೈಸೂರಿನಲ್ಲಿ ಒಂದು 4-5 ಏಜೆನ್ಸಿಗಳು, ಬಹುಮುಖ್ಯವಾಗಿ ಮೈಸೂರು ಬುಕ್ ಏಜೆನ್ಸಿ ಅವರ ಅಂಗಸಂಸ್ಥೆಗಳು ಅಣ್ಣ ತಮ್ಮದಿರ ಹೆಸರುಗಳಲ್ಲಿ, SLV ಏಜೆನ್ಸಿ ಇವರು ಅಂಗಸಂಸ್ಥೆಗಳು ಅಣ್ಣ ತಮ್ಮದಿರ ಹೆಸರುಗಳಲ್ಲಿ, ಇವರು ಶಾಲೆಗೆ ನೇರವಾಗಿ ಭೇಟಿ ಮಾಡಿ ಕೋಟ್ಯಾಂತರ ರೂಪಾಯಿ ವಹಿವಾಟನ್ನು ಮಾಡಿ ಶಾಲಾ ಮಕ್ಕಳುಗಳಿಗೆ ಹೊರೆ ಆಗೋಂಗೆ ಮಾಡ್ತಾರೆ. ಈಗ ನೋಡಿ, ಸರ್ಕಾರದ ಆ್ಯಕ್ಟಲ್ಲಿ ಹೇಳುತ್ತೆ, ಮಕ್ಕಳ ಬೆನ್ನು ಹೊರೆ ಆಗದೇ ಇರೋ ಹಂಗೆ ಅವರ ಪುಸ್ತಕಗಳನ್ನು ಕಳಿಸ್ಬೇಕು ಅಂತ ಹೇಳುತ್ತೆ. ಆದರೂ ಕೂಡ ಅವರು ಮಾಡ್ತಾ ಇರುವಂಥ ಕರಾಳ ದಂಧೆಗೆ ಇವತ್ತು DDP ಅವರು ಸಾಕ್ಷಿಯಾಗಿದ್ದಾರೆ, ಶಿಕ್ಷಣ ಇಲಾಖೆ ಸಾಕ್ಷಿಯಾಗಿದೆ. ಈ ಕೂಡಲೇ ಈ ದಂಧೆ ನಿಲ್ಲಿಸಲಿಲ್ಲ ಅಂತ ಪಕ್ಷದಲ್ಲಿ ನಾವು ಚಳುವಳಿ ಮಾಡಬೇಕಾಗುತ್ತೆ. ಹಾಗೂ ಈ ಒಂದು ಮೈಸೂರು ಬುಕ್ ಹೌಸ್ ಏನಿದೆ, ಇವ್ರಿಗೆ 115 ಈಗ ವಾಣಿಜ್ಯ ತೆರಿಗೆ ಜಂಟಿ ಆಯೋಗಗಳು 115 ಶಾಲೆಗಳಿಗೆ ಭೇಟಿ ಮಾಡಿ ಇವ್ರ ಪುಸ್ತಕ ವಿತರಣೆ ಮಾಡಿರೋದು ಕೂಡ ಸಾಬೀತಾಗಿದೆ. ಈ ಕೂಡಲೇ ಮೈಸೂರು ಬುಕ್ ಏಜೆನ್ಸಿ ಅವರು ತೆರಿಗೆ ಇದರಲ್ಲಿ ವಂಚನೆಯನ್ನು ಮಾಡಿದ್ದಾರೆ, ಹಾಗೂ SLV ಬುಕ್ ಏಜೆನ್ಸಿ ಅವರು ತೆರಿಗೆ ವಂಚನೆಯನ್ನು ಮಾಡಿದ್ದಾರೆ. ಆದ ಕಾರಣ ಇವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು ಅಂತ ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ತಾಯಿದ್ದೀನಿ.